ಪುಟ್ ಮೇಡಮ್ ನಿಧಾನ. ಈಗೇನಾದ್ರೂ ದುರ್ಗಾ ಟೀ ಚೆಲ್ಲಿದ್ರೆ ಮತ್ತೆ ಇವರಿಬ್ರು ಹಾವು ಮುಂಗ್ಸಿ ತರ ಜಗಳ ಆಡೋದಕ್ಕೆ ಶುರು ಮಾಡ್ತಾರೆ. ಅಬ್ಬಾ, ಮಹಾಯುದ್ಧ ಶುರುವಾಗೋದಕ್ಕೂ ಮುಂಚೆನೆ ನಿಲ್ಸಿದ್ದೀನಿ. ಬೇಷ್ ಅಂಬಿಕಾ, ಬೇಷ್. ಏನಿವತ್ತು ಸೂರ್ಯ ಯಾವ ಕಡೆ ಹುಟ್ಟಿದಾನೆ? ಮಿಸ್ ಬೀಳ್ಸಮ್ಮ, ನನ್ನ ಮೇಲೆ ಟೀ ಬೀಳಿಸ್ಲೇ ಇಲ್ಲ. ನನ್ನ ಮೇಲೆ ಟೀ ಬೀಳ್ಸಿಲ್ಲ ಅಂತ ಬೇಜಾರಾಗ್ತಾ ಇದೆಯಾ? ಬಾಸು, ಇವಾಗ ಟೀ ಬೀಳ್ಬೇಕಿತ್ತಾ? ಅಲ್ಲ ಬಾಸು, ಟೀ ಅಕಸ್ಮಾತ್ ನಿಮ್ ಮೇಲೆ ಬಿದ್ದಿದ್ರೆ ನನ್ ಮೇಲೆ ಟೀ ಬೀಳುತ್ತೆ ಅಂತ ಕೂಗಾಡ್ತಿದ್ರಿ. ಇವಾಗ ಟೀ ಬಿದ್ದಿಲ್ಲ ಅಂತ ಬೇಜಾರ್ ಮಾಡ್ಕೋತಿದ್ದೀರಾ? ಇಷ್ಟಿಷ್ಟು ಉದ್ದ ಡೈಲಾಗ್ ಹೇಳ್ತಿದ್ದೀರಾ? ಇವಾಗ ಏನ್ ಬಾಸು, ಟೀ ನಿಮ್ ಮೇಲೆ ಬೀಳ್ಬೇಕಾ? ನಾನ್ ಬೀಳಿಸ್ಲಾ? ಬಿಟ್ರೆ ಅದನ್ನು ಮಾಡ್ತೀಯ ಜಗಳ ಗಂಟೆ. ಏನು ಏನಂದ್ರಿ ನೀವು? ಏನಂದ್ರಿ? ನಿಮ್ ವರ್ತನೆನೇ ಅರ್ಥ ಆಗಲ್ವಲ್ಲ ಬಾಸು. ಯಾವಾಗ ನೋಡ್ರಿ ನನ್ನ ತಲೆ ಮೇಲೆ ಗೋಬೆ ಕೊಡ್ಸಕ್ಕೆ ಏನಾದ್ರೂ ಮಾತಾಡ್ತಿರ್ತೀವಿ. ಬಾಸು, ಅದು ನನ್ ಕೈ. ಮಾಡ್ಬಿಟ್ಯಾ? ಮಾಡೇ ಬಿಟ್ಟೆ ಅಭಿಷೇಕನಾ? ಅಯ್ಯೋ ತಾಯಿ, ಒಂದಂತೂ ನಿಜ, ಈ ಜಗತ್ತಲ್ಲಿರೋ ಯಾವುದೇ ಶಕ್ತಿಗೂ ಇವರಿಬ್ರು ಜಗಳ ಆಡೋದನ್ನ ನಿಲ್ಸೋದಕ್ಕಾಗ್ಲಿ ಈ ದುರ್ಗಾ ಅನ್ನೋ ಎಡ್ವರ್ಡ್ ರಾಣಿನ ಸರಿ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ನಂಗೆ ಚೆನ್ನಾಗಿ ಗೊತ್ತಿತ್ತು, ಅದಕ್ಕೆ ನನ್ಗೆ ಹೇಳಿದ್ದು. ಅಲ್ಲ ಬಾಸು, ನನಗೆ ಗೊತ್ತಾಗ್ಲಿಲ್ಲ ಅದೇನಾಯ್ತು. ಹೌದೌದೌದೌದು, ಪಾಪ ನಿನ್ಗೆ ಏನೂ ಗೊತ್ತಾಗಿಲ್ಲ. ತಪ್ಪು ನಿಂದಲ್ಲ, ನಿನ್ ಕೈದು ಈ ಗ್ಲಾಸ್ದು. ಪಾಪ ನೀನ್ ನಿನ್ ಪಾಡಿಗೆ ನಿಂತ್ಕೊಂಡಿದ್ದೆ. ಈ ಈಡಿಯಟ್ ಗ್ಲಾಸ್ ಇದೆಯಲ್ಲ, ಅದು ಬೇಕು ಅಂತಾನೆ ತನಗ್ ತಾನೇ ನಿನ್ ಕೈಗೆ ತಗಲ್ಸ್ಕೊಂಡು ಬಿಸೋಯ್ತು. ಕರೆಕ್ಟಾ? ಹೌದು ಬಾಸು, ಸರಿಯಾಗಿ ಹೇಳಿದ್ರಿ. ನಾನು ಈ ತರ ಯೋಚನೆ ಮಾಡಿರ್ಲಿಲ್ವಲ್ಲ. ನೋಡಿ ಬಾಸು, ಈ ಗ್ಲಾಸ್ ಮಾಡಿರೋ ತಪ್ಪಿಗೆ ನಾನ್ ದೊಡ್ಡ ಮನ್ಸ್ ಮಾಡಿ ನಿಮ್ ಹತ್ರ ಕ್ಷಮೆ ಕೇಳ್ತಿದ್ದೀನಿ. ಹೋಗ್ಲಿ ಬಿಡಿ ಬಾಸು, ಕ್ಷಮಿಸ್ಬಿಡಿ. ಎಡ್ವರ್ಡ್ ರಾಣಿ,